ಅಕ್ರಮ ಬಾಂಗ್ಲಾದ ವಲಸಿಗರು ಬಂದಿರುವಂತಹ ಶಂಕೆ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಅನ್ನು ತಡೆದಿದ್ದಾರೆ ಹಿಂದೂ ಕಾರ್ಯಕರ್ತರು. ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿರುವಂತಹ ಶಂಕೆ ಕೆಎಸ್ಆರ್ಟಿಸಿ ಬಸ್ ತಡೆದ ಹಿಂದೂ ಕಾರ್ಯಕರ್ತರು ಮಂಡ್ಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಿಂದ ಕೊಡಗಿಗೆ ತೆರಳುತ್ತಿದ್ರು. ಬಸ್ನಲ್ಲಿರುವಂತಹ 30 ಮಂದಿಯ ದಾಖಲೆಯನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಾಂಗ್ಲಾದೇಶ ಮೂಲದವರು ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸರು ಹಾಗೆ ತಹಶೀಲ್ದಾರ್ರಿಂದ ಪರಿಶೀಲನೆ ಕಾರ್ಯ ಕೂಡ ಆಗಿದೆ. ಯುಪಿ ಅಸ್ಸಾಂ ಮೂಲದವರು ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯಗ ನಿರಾಶ್ರಿತರ ಕೇಂದ್ರಕ್ಕೆ ಕರೆದೊಯ್ದು ಅವರನ್ನೆಲ್ಲರನ್ನು ಕೂಡ ವಿಚಾರಣೆ ನಡೆಸಲಾಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇರಬಹುದು ನೀವು, ಆಪರೇಷನ್ ಮುಕ್ತ ಕಾರ್ಯಾಚರಣೆಯನ್ನು ಕೂಡ ಬೆಂಗಳೂರು ಪೊಲೀಸರು ಕೈಗೊಂಡಿದ್ರು. ಸಾಕಷ್ಟು ಜನರನ್ನು ಕೂಡ ಈಗಾಗಲೇ ಯಾರೆಲ್ಲ ಅಕ್ರಮ ಬಾಂಗ್ಲಾದೇಶಿಗರಿದ್ರು ಅವರೆಲ್ಲರನ್ನು ಕೂಡ ಈಗ ಪತ್ತೆ ಹಚ್ಚುವಂತ ಕಾರ್ಯ ಆಗ್ತಾ ಇದೆ. ಸದ್ಯ ಈ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲೊಂದ್ ಕಡೆ ಇಲ್ಲಿಂದ ಬೀಡು ಬಿಡ್ತಾರ, ಹಾಗಾದ್ರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದು ಮಂಡ್ಯದಲ್ಲಿ ಕಂಡು ಬಂದಿರುವಂತ ದೃಶ್ಯ. ಬೆಂಗಳೂರಿಂದ ಮಡಿಕೇರಿಗೆ ಹೊರಟಂತ ಕೆಎಸ್ಆರ್ಟಿಸಿ ಬಸ್ಸು K0450009 ಈ ನಂಬರ್ನಲ್ಲಿ ಸುಮಾರು ಒಂದು 30 ಜನ ಬೆಂಗಳೂರಿನಿಂದ ಕುಶಾಲನಗರಕ್ಕೆ ಬಾಂಗ್ಲಾದೇಶದವರು ಹೋಗ್ತಿದ್ದಾರೆ ಅನ್ನುವಂಥ ಸುದ್ದಿ ನಮಗೆ ಮೈಸೂರಿನ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಂದ ಮಾಹಿತಿ ಬಂತು. ಆ ಕಾರಣಕ್ಕಾಗಿ ಪೊಲೀಸರನ್ನ ಗಮನಕ್ಕೆ ತಂದು ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ನ ಮೈಸೂರು ಸ್ಟ್ಯಾಂಡ್ನಲ್ಲಿ ಆ ಬಸ್ಸನ್ನ ನಿಲ್ಲಿಸಿ ವಿಚಾರಣೆ ಮಾಡಲಾಗಿ ಆ ವಿಚಾರಣೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಬಾಂಗ್ಲಾ ಅಂತ ಹೇಳುವಂತದ್ದು, ಮತ್ತೆ ಹಳೆ ಆಧಾರು ಮತ್ತೆ ಎಲೆಕ್ಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಪೊಲೀಸ್ನವ್ರಿಗೂ ಅದು ಗುಮಾನಿ ಬರ್ತಾ ಇದೆ, ನಮಗೂ ಗುಮಾನಿ ಬರ್ತಾ ಇದೆ. ಹಾಗಾಗಿ ಈಗ ಮಂಡ್ಯದ ಶಂಕರಮಠದಲ್ಲಿರುವಂತಹ ನಿರಾಶ್ರಿತರ